ಸಮಾಜಕ್ಕೆ ಹೆದರಿ ಈ IVF ಮುಖಾಂತರ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಾಗ್ತಾ ಇದ್ವಿ. ಬಟ್ ಆದರೆ ಈಗ ಎಲ್ಲವೂ ಕೂಡ ಡಿಫ್ರೆಂಟ್, ಎಲ್ಲವೂ ಕೂಡ ಚೇಂಜ್, ಎಲ್ಲವೂ ಕೂಡ ಟ್ರೆಂಡ್ ಅಂತ ಹೋಗೋದಾದರೆ ಮುಂದಿನ ಪೀಳಿಗೆಗೆ ನಾವು ಏನನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಏನು ಹೇಳ್ತೀರಿ ಮ್ಯಾಮ್ ನೀವು? ಸೊ ಆ್ಯಸ್ ನಾವು ಹೋಗ್ತಾ ಇರೋಂಗೆ ಸೈನ್ಸ್ ಟೆಕ್ನಾಲಜಿ ಎಲ್ಲನೂ ಬೆಳೀತಾ ಇದೆ. ನಾವು ಆ ರೀತಿನೇ ಇದು ಒಂದೇ ಆಸ್ಪೆಕ್ಟಲ್ಲಿ ನಾವು ಮುಂದೆ ಬರ್ತಿಲ್ಲ, ಎಲ್ಲ ಆಸ್ಪೆಕ್ಟಲ್ಲೂ ಹಂಗೆ ನೋಡಿದ್ರೆ ಮಕ್ಕಳು ಇವಾಗ 1 ವಯಸ್ಸಿಗೆ ಲ್ಯಾಪ್ಟಾಪ್ ಆಪ್ರೇಟ್ ಮಾಡ್ತಾರೆ, ಅದು ಕರೆಕ್ಟಾ? ಅದು ಒಂದು ಪ್ರಶ್ನೆ. ಸೊ ಹಾಗೆ ನಾವು ಇವಾಗ ನೋಡ್ತಾ ಇರೋಂಗೆ ಎಷ್ಟು ಮಹಿಳೆಯರು ಕ್ಯಾರಿಯರ್ ಓರಿಯೆಂಟೆಡ್, ಅವ್ರದ್ದೇ ಒಂದು ಐಡೆಂಟಿಟಿ ಪಡ್ಕೋಬೇಕು ಅಂತ ಅವ್ರು ಮುಂದೆ ಬರ್ತಾ ಇದ್ದಾರೆ. ಆವಾಗ ಏಜ್ ಇಸ್ ಅ ಫ್ಯಾಕ್ಟರ್ ಅಗೇನ್. ಸೊ ಮಕ್ಕಳು ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗೂ ಏನು ಹೇಳ್ತೀವಿ, 32-33 ವಯಸ್ಸು ಒಳಗೆ ಮಾಡ್ಕೋಬೇಕು, ಯಾಕಂದರೆ ಎಗ್ ಕ್ವಾಲಿಟಿ ಅಥವಾ ಎಗ್ ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿತ್ ದ ವೆಸ್ಟರ್ನ್ ಲೈಫ್ ಸ್ಟೈಲ್, ಇವಾಗ ಸ್ಮೋಕಿಂಗ್ ಅಂತ ಇಟ್ಕೊಳ್ಳಿ, ಆಲ್ಕೋಹಾಲಿಸಮ್ ಎಲ್ಲನೂ ಜಾಸ್ತಿನೇ ಆಗ್ತಾ ಇದೆ ಹೊತ್ತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಸೊ ಹಾಗಿದ್ದಾಗ ಮಹಿಳೆಯರು ಅವ್ರ ಕ್ಯಾರಿಯರು ನೋಡ್ಕೋಬೇಕು, ಈ ಕಡೆ ಫ್ಯಾಮಿಲಿನೂ ಮುಂದೆ ಬರಿಬೇಕು. ಸೊ ಅವರು ಒಂದು ಪ್ಲಾನಿಂಗ್ ಅಂತ ಮಾಡ್ಕೊಳ್ಳೇಬೇಕು. ಸೊ ಅವಾಗ ಅವರು ಮುಂದೆ ಮಕ್ಕಳು ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದಾಗ ಈ ಎಲ್ಲ ಆಪ್ಷನ್ಸು ಬರುತ್ತೆ ಅವ್ರಿಗೆ. ಇವಾಗ ನೀವು ಕೇಳಿರಂಗೆ ಎಗ್ ಫ್ರೀಸಿಂಗ್ ಅಂತ ಮಾಡ್ತೀವಿ. ಸೊ ಆಟ್ ಅರ್ಲಿ ಏಜ್ ಮಾಡಿ ಇಟ್ಟಾಗ ಅವರು ಒಂದು ಟಾಪ್ ಕ್ಯಾರಿಯರ್ ಟಾಪಲ್ಲಿ ಇದ್ದಾಗ ಅವ್ರ ಕೆರಿಯರ್ನ ಬಿಡದೆ ಆಮೇಲೂ ಮಕ್ಕಳು ಮಾಡ್ಕೋಬೋದು. ಸೊ ಇದೆಲ್ಲ ಆಪ್ಷನ್ಸ್ ಇದ್ದಾಗ ನಾವು ನಮ್ಮ ಪೇಷಂಟ್ಸ್ ಆಗಲಿ ಅವ್ರಿಗೆ ಮಾಡೋಕ್ಕೆ ಬಿಡಬೇಕು, ಆ ಸೌಲಭ್ಯತೆ ಕೊಡಬೇಕು. ಸೊ ಹಾಗೆ ಸೈಡ್ ಬೈ ಸೈಡ್ ಎವ್ರಿಥಿಂಗ್ ಕ್ಯಾನ್ ಗೋ ಆನ್ ನಾರ್ಮಲಿ. ಅಂದರೆ ನೋಡಿ, ಮುಂದಿನ ದಿನಗಳಲ್ಲಿ ಇದು ಹೇಗಾಗತ್ತೆ ಅಂತಂದರೆ, ಶಾಲೆಗೆ ಹೋಗ್ತವೆ ಮಕ್ಕಳು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಪ್ಪ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಈಗ ನಾನು ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ, ಮುಗ್ಧ ಮನಸ್ಥಿತಿ ಮಕ್ಕಳು, ಅವರು ಏನಂದ್ರೆ ಏನೂ ಗೊತ್ತಿರಲ್ಲ. ಅಂಟಿಲ್ ಅವ್ರು ಒಂದು ಏಜಿಗೆ ಬರೋವರೆಗೂ ಏನೂ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಬಟ್ ಆ ಒಂದು ಪರಿಸ್ಥಿತಿನ, ಅಪ್ಪ ಯಾರು ಅನ್ನುವಂತಹ ಪರಿಸ್ಥಿತಿನ ಹೆದರಿಸೋದಿದೆಯಲ್ಲ ಸಮಾಜದ ಮುಂದೆ ಅಥವಾ ಬೇರೆ ಮಕ್ಕಳ ಮುಂದೆ ಅವಮಾನ ಆಗೋದಿದೆಯಲ್ಲ, ಅದು ನಿಜಕ್ಕೂ ಕಷ್ಟ ಅಲ್ವಾ? ಅದು ತಪ್ಪು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅವಮಾನ ಮಾಡೋದು ಯಾರು? ಮಕ್ಕಳೇ ಅಲ್ವಾ, ಸಮಾಜನೇ ಅಲ್ವಾ? ಹೌದು. ಸೊ ಆ ಮೆಂಟಾಲಿಟಿ ಚೇಂಜ್ ಯಾರಿಗೆ ಬರಬೇಕು? ಸಮಾಜಕ್ಕೆ ಬರಬೇಕು. ಸೊ ಒಂದು ಕಡೆ ನಾವೇ ಸಪೋರ್ಟ್ ಮಾಡ್ತೀವಿ, ಇನ್ನೊಂದು ಕಡೆ ನಾವೇ ಅವಮಾನ ಮಾಡ್ತೀವಿ. ಸೊ ಇದು ನಮ್ಮ ರೆಟ್ರೋಸ್ಪೆಕ್ಟಿವ್ ಆಗಿ ನಾವು ಯೋಚನೆ ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ್ದ್ರ ಕಡೆ ನಾವು ನಿಲ್ತಾ ಇದ್ದೀವಿ ಅಂತ. ಇವಾಗ ನಾವೇ ಒಂದು ಹೆಂಗಸ್ನ ಪರವಾಗಿಲ್ಲ ನೀನೇ ಇಂಡಿಪೆಂಡೆಂಟ್ ಆಗಿ ಒಂದು ಮಗುನ ಸಾಕು ಅಂತ ಅದಕ್ಕೆ ಸಪೋರ್ಟ್ ಕೊಟ್ಟಾಗ, ಇನ್ನೊಂದು ಕಡೆ ಹೋಗಿ ಮಗುನ ಕೇಳಿ ಆ ಮಗುಗೆ ಅವಮಾನ ಮಾಡೋದು ಅಥವಾ ಅದಕ್ಕೆ ಟ್ರಾಮಾ ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಈಗ ನೋಡಿ, IVF ಹೆಣ್ಮಕ್ಳಿಗೆ ಎಷ್ಟು ವರನೋ ಗಂಡ್ಮಕ್ಳಿಗೆ ಅದು ಅಷ್ಟೇ ಶಾಪ ಆಗಿ ಪರಿಣಮಿಸ್ತಾ ಇದೆ. ಗಂಡ್ಮಕ್ಳು ಪರಿಸ್ಥಿತಿ ಯಾರು ಕೇಳ್ತಾರೆ ಅಂತ? ಗಂಡ್ಮಕ್ಳಿಗೆ ಯಾಕೆ ಅದು ಶಾಪ ಅಂತ ಅನ್ಕೊಂತೀರಾ? ಇವಾಗ ಗಂಡ್ಮಕ್ಳಲ್ಲೂ ವೀರ್ಯಾಣದ ತೊಂದರೆಗಳಿರುತ್ತೆ, 0 ಸ್ಪರ್ಮ್ಸ್ ಇರುತ್ತೆ, ಅಜುಸ್ಪರ್ಮಿ ಅಂತ. ಅವಾಗ ನಾವು ಟೆಸ್ಟಿಸ್ ಇಂದ ಅವ್ರ ಸ್ಪರ್ಮ್ಸ್ ತೆಗೆದು ಅವ್ರಿಗೆ ಅವ್ರ ಸ್ಪರ್ಮ್ಸ್ ಇಂದ ಮಗು ಆಗಂಗ್ ಮಾಡ್ಕೊಡ್ತೀವಿ. ಅದು ಅವ್ರಿಗೆ ವರಾನೆ, ಅದು ಶಾಪ ಅಲ್ಲ. ಬಟ್ ಕೊಡ್ಬೇಕಲ್ಲ ಹೆಣ್ಣು ಮಕ್ಕಳು. ಸ್ಪರ್ಮ್ಸ್ ಕೌಂಟ್ ಕಡಿಮೆ ಇರುತ್ತೆ, ಮತ್ತೆ ಅದ್ರ ಚಲನೆ ಶಕ್ತಿ ಕಡಿಮೆ ಇರುತ್ತೆ, ನ್ಯಾಚುರಲ್ ಆಗಿ ಟ್ರೈ ಮಾಡಿದಾಗ ಅವ್ರಿಗೆ ಆಗಿರಲ್ಲ ಅಂತವ್ರಿಗೆಲ್ಲ IVF ಮೂಲಕ ಮಗು ಆಗಿ ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವು ಈಗ ಡಿಸ್ಕಸ್ ಮಾಡ್ತಿರೋದು ಇಟ್ ಇಸ್ ರೇರೆಸ್ಟ್ ಆಫ್ ದ ರೇರ್ ಕೇಸ್. ಎಲ್ಲಾ ಹೆಣ್ಮಕ್ಳು ಬಂದು ನನಗ್ ಮದ್ವೆ ಬೇಡ, ನನಗ್ ಗಂಡ ಬೇಡ, IVF ಮಾಡಿ ನಾನು ಒಬ್ಳೆ ಸಾಕ್ತೀನಿ ಅಂತ ಯಾರೂ ಬರಲ್ಲ. ಅವ್ರಿಗೆ ಒಂದು ಕಾರಣ ಇರುತ್ತೆ, ಎಲ್ಲೋ ಸಮಾಜದಿಂದ ನೊಂದಿರ್ತಾರೆ, ಅಥವಾ ಮದ್ವೆಯಿಂದ ಅವ್ರಿಗೆ ತುಂಬಾ ಬೇಸತ್ ಹೋಗಿರ್ತಾರೆ, ಅಥವಾ ಗಂಡ ತೀರೋಗಿರ್ತಾರೆ ಯಂಗ್ ಏಜ್ ಅಲ್ಲಿ. ಅಂತ ವಯಸ್ಸಲ್ಲಿ ಅವ್ರ ಮಕ್ಳು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸೊ ಇದು ನಾವು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಒಂದನ್ನು ತಗೊಂಡು ಇಡೀ ಸಮಾಜಕ್ಕೇನೆ ಅಪ್ಲೈ ಮಾಡೋದು. ಎಷ್ಟು % ಜನ ಫೀಮೇಲ್ಸ್ ನಾನು ಮದ್ವೆ ಆಗಲ್ಲ, ನಾನು IVF ಮೂಲಕ ಮಗು ಮಾಡ್ಕೋತೀನಿ ಅಂತ ಬಂದಿದ್ದಾರೆ? ವೆರಿ ರೇರ್. 100 ಜನದಲ್ಲಿ ಆ ಒಬ್ರು ಎಕ್ಸಾಂಪಲ್ ತಗೊಂಡು ನಾವು ಇದನ್ನೆಲ್ಲ ನಾರ್ಮಲೈಸ್ ಮಾಡೋದು ತಪ್ಪು. ಈಗ ನೋಡಿ, ಅಂಡಾಣು ಬೇಕು ಅಂತ ಅಂದ ಸಂದರ್ಭದಲ್ಲಿ ಯಾರೋ ಕೊಡ್ತಾರೆ, ಇನ್ಯಾರೋ ಅದಕ್ಕೆ ಗರ್ಭಧಾರಣೆ ಮಾಡ್ಕೊಳ್ತಾರೆ, ಯಾರೋ ಮುಂದೆ ಸಮಾಜ ಪ್ರಶ್ನೆ ಮಾಡುತ್ತೆ. ಈಗ ನಿನ್ ತಂದೆ ಯಾರು ಅಂತ ಕೇಳಿದಾಗ ಅಫ್ಕೋರ್ಸ್ ಮಗುಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನನಗೆ ತಂದೆ ತಾಯಿ ಒಬ್ರೇ, ನಮ್ಮ ಅಮ್ಮನೇ ಅಂತ ಹೇಳ್ಬೋದಲ್ಲ. ವೈ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಾಗಿ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು, ಬದಲಾಗಬೇಕು. ಜನದ ಬದಲಾವಣೆ, ಅವ್ರ ಯೋಚನೆ, ಚಿಂತೆ, ಪ್ಲಸ್ ಅವ್ರು ಬೆಳೆಸೋ ರೀತಿ ಮಕ್ಳನ್ನು ಚೇಂಜ್ ಮಾಡ್ಬೇಕು. ತಂದೆ ಬದಲು ಮದ್ವೆ ಆಗೋದು ಯಾಕೆ? ಹೆಣ್ಮಕ್ಳು ಮದ್ವೆ ಆಗೋದು ಯಾಕೆ?
ಸಂಸಾರ ಮಾಡಿ ಸುಖ ಜೀವನವನ್ನ ಸಾಗಿಸ್ಲಿ ಅಂತ ಹೇಳಿ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ. 100 ಜನರಲ್ಲಿ 50 ರಿಂದ 60 ಮದುವೆ ಚೆನ್ನಾಗಿ ಸಕ್ಸಸ್ ಆಗಿರುತ್ತೆ. ಸಕ್ಸಸ್ ಬಟ್ ಎಷ್ಟು ಜನ ಹೆಣ್ಮಕ್ಳು ಏನಾಗ್ಬಿಟ್ಟಿದೆ ಇತ್ತೀಚಿನ ವರ್ಷಗಳಲ್ಲಿ ಮದುವೆನಲ್ಲಿ ಎಷ್ಟು ಜನ ಹೆಣ್ಮಕ್ಳು ನೊಂದಿರಲ್ಲ ಹೇಳಿ? ಡೌರಿಗೋಸ್ಕರ, ವರದಕ್ಷಿಣೆಗೋಸ್ಕರ ಎಷ್ಟು ಹೆಣ್ಮಕ್ಳನ್ನ ಸುಟ್ಟಿದ್ದಾರೆ ಹೇಳಿ, ಸೀಮೆಣ್ಣೆ ಹಾಕಿ. ಎಷ್ಟು ರಿಪೋರ್ಟ್ಸ್ ಬಂದಿದೆ, ಅದೆಲ್ಲ ಎಷ್ಟು ಈಗಿಲ್ಲ ಜನ madam, ಕೊಲೆಗಳಾಗಿದೆ ಈಗಿಲ್ಲ, ಶೋಷಣೆಗೆ ಎಷ್ಟು ಒಳಗಾಗ್ತಿದ್ದಾರೆ ಹೆಣ್ಮಕ್ಳು. ಒಂದು ಹೆಣ್ಣು ಬಂದು ಡೌರಿ ಕೇಸಲ್ಲಿ ಅವ್ರ ಅಪ್ಪನ್ಗೆ ಲಾಸ್ಟ್ ವಾಯ್ಸ್ ಮೆಸೇಜ್ ಬಿಟ್ಟು ಶಿ ಹಸ್ ಕಮಿಟೆಡ್ ಸೂಸೈಡ್. ಇವನ್ ನೌ ಇಟ್ ಇಸ್ ಎಷ್ಟು ಹೆಂಗಸರು ಮದ್ವೆ ಆದ್ರೆ ಹೆಣ್ಮಕ್ಳ ಮನಸ್ಥಿತಿ ಬದಲಾವಣೆ ಆಗ್ತಾ ಇದೆಯಲ್ಲ.